ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತು ನಾನು ನರ್ಸರಿಗೆ ಹೋಗಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಫೈಕಸ್ ಬೋನ್ಸಾಯಿ ಪ್ಲ್ಯಾಂಟ್. ಇದು ಭಾಳ ಹೆವಿ ಆಗಿಬಿಟ್ಟೈತಿ ಈ ಪಾಟಿಗೆ. ಈ ಪಾಟ್ ಏನೈತಲ್ಲ ರೀಪಾಟ್ ಮಾಡಬೇಕಾಗಿತ್ತು. ನನ್ನ ಕಡೆ ಯಾವುದೂ ದೊಡ್ಡ ಪಾಟ್ ಇಲ್ಲ. ಅದಕ್ಕೆ ನಾನು ನರ್ಸರಿಗೆ ಹೋಗಿ ಒಂದು ಪಾಟ್ ತರಬೇಕಂತ ಮಾಡೀನಿ. ಸಿರಾಮಿಕ್ ಪಾಟಲ್ಲಿ ನಾನು ಇದನ್ನು ರೀಪಾಟಿಂಗ್ ಮಾಡ್ಬೇಕಂತ ಮಾಡೀನಿ. ಇದು ನೋಡ್ರಿ, ಇದೆಲ್ಲ ಮಣ್ಣೆಲ್ಲ ಹೊರಗೆ ಬಿದ್ದುಬಿಟ್ಟೈತಿ ನೋಡ್ರಿ. ಈ ಕಡೆ ನೋಡ್ರಿ, ಇದು ನಾನು ತಂದು 3 ವರ್ಷ ಆಯಿತು. ನಾನು ತಂದಾಗ ಇನ್ನೂ ಚಿಕ್ಕದಿತ್ತು. ಆವಾಗ ಇದರ 800 ಕೊಟ್ಟು ತೊಗೊಂಬಂದಿದ್ದೆ ನಾನು. ಈಗೇನಿಲ್ಲ ಅಂದರೂ ಇದು 2-3 ಸಾವಿರ ರೂಪಾಯಿ ಹೇಳ್ತಾರೆ ನರ್ಸರಿಯವರು. ಇದು ಬರೇ ಬಿದ್ದು ಇನ್ನೂ ಎಷ್ಟು ಚೆನ್ನಾಗಿ ಬೆಳೆದಿತ್ತಿದು. ಎಲ್ಲ ಬ್ರಾಂಚಸ್ ಎಲ್ಲ ಮುರಿದು ಹೋದು, ಇದ್ರದ್ದು ಸೈಡ್ ಬಂದಿದ್ದು. ಅದಕ್ಕೆ ನಾನು ಇದನ್ನು ರೀಪಾಟ್ ಮಾಡಲಿಕ್ಕೆ ಒಂದು ಪಾಟ್ ತರೋಣ ಅಂತ ನರ್ಸರಿಗೆ ಹೋಗ್ತೀನಿ. ಇಲ್ಲಿ ನರ್ಸರಿಗೆ ಬಂದ ತಕ್ಷಣ ನನ್ನ ಕಣ್ಗಳು ಈ ದೊಡ್ಡ ದೊಡ್ಡ ಪ್ಲ್ಯಾಂಟ್ಗಳ ಮೇಲೆ ಬಿತ್ತು. ಇದನ್ನು ನೋಡ್ತಾ ಹಾಗೆ ನಿಂತ್ಕೊಂಡಿದ್ದೆ ನಾನು. ತಗೊಳ್ಳೋದು ಬೇಡ ಅಂತ ವಿಚಾರ ಮಾಡ್ತಾ ಇದ್ದೆ. ಆಮೇಲೆ ಇದರ ರೇಟನ್ನು ಕೇಳಿದೆ ನಾನು. ರೇಟನ್ನು ಕೇಳಿದ ತಕ್ಷಣ ಬೇಡ ಬಿಡು, ಭಾಳ ಕಾಸ್ಟ್ಲಿ ಆಗುತ್ತೆ ಅಂದ್ಕೊಂಡು ಬಿಟ್ಟಿದ್ದೆ. ಇವೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್. ಇವನ್ನೆಲ್ಲ ನೋಡ್ತಿರೋ ಹಾಗೆ ನಾನು ಮನೆಯಲ್ಲಿ ದೊಡ್ಡ ಚೆನ್ನಾಗಿರ್ತಾವಲ್ಲ ತಗೊಳ್ಳೋನೇನೋ ಅಂತ ವಿಚಾರ ಮಾಡ್ತಾ ಇದ್ದೆ. ಇವುಗಳನ್ನ ಫಿಲೋಡೆಂಡ್ರೋನ್ ಅಂತ ಕರೀತಾರೆ. ಇವು ಇಂಡೋರ್ ಪ್ಲ್ಯಾಂಟ್ಸ್. ಈ ನರ್ಸರಿಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀನಿ. ಇಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹಾಗೆ ಒಂದು ಪಾಟ್ ಇದ್ದರೆ ಪಾಟ್ ತರೋಣ ಅಂತ ಅಂದ್ಕೊಂಡು ಬಂದಿದ್ದೆ. ಈ ನರ್ಸರಿ ಹುಬ್ಳಿ ಧಾರವಾಡ ನಡುವೆ ಹೋಗೋ ದಾರಿಯಲ್ಲಿ ಇದೆ. ಇದು ಈ ಪ್ಲ್ಯಾಂಟ್ ಬ್ರೊಮೆಲಿಯಾಡ್ ಜಾತಿಗೆ ಸೇರಿದ್ದು. ಇದನ್ನ ಕ್ರೆಪ್ಟ್ಯಾಂಥಸ್ ಅಂತ ಕರೀತಾರೆ. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದು ಡ್ರೆಗನಾ ಪ್ಲ್ಯಾಂಟ್. ಇದು ನನ್ನ ಹತ್ರ ಇದೆ. ಇದು ಕೂಡ ಒಂದು ಒಳ್ಳೆ ಇಂಡೋರ್ ಪ್ಲ್ಯಾಂಟ್. ಇಲ್ಲಿರೋದೆಲ್ಲ ಈಗ ನನ್ನ ಹತ್ರ ಮೊದಲೇ ಇರೋ ಪ್ಲ್ಯಾಂಟ್ಗಳಿವೆ. ನನಗೆ ಯಾವುದೂ ಇಲ್ಲಿ ಹೊಸದು ಅನ್ನಿಸ್ಲಿಲ್ಲ. ಇಲ್ಲೇನು ಕಾಣಿಸ್ತಿದ್ದೇವಲ್ಲ 2 ಹೊಸ ವೆರೈಟಿ. ತುಂಬಾ ಕಾಸ್ಟ್ಲಿ ಹೇಳಿದರು. ಮತ್ತು ಇಲ್ಲೆಲ್ಲ ಚಿಕ್ಕದಾಗಿ ಪ್ಲ್ಯಾಂಟ್ಸ್ಗಳಿದ್ವು. ಇದು ಒಂದು ರಾಕ್ ಪಾಟ್. ಇದನ್ನು ನಾನು ತಗೊಂಡೆ. ಇದು ಒಂದು ಮಿನಿಯೇಚರ್ ಪ್ಲ್ಯಾಂಟ್. ಇದನ್ನು ತಗೊಂಡೆ. ಮತ್ತು ನಾನು ಪಾಟ್ಸ್ ನೋಡ್ಲಿಕ್ಕೆ ಹೋಗಿದ್ದೆ ಒಳಗಡೆ. ಒಂದು ಸಣ್ಣ ಪಾಟ್ ತರಬೇಕಂತ ಹೋಗಿದ್ದೆ. ಆದರೆ ನನಗೆ ಇದೆಲ್ಲ ಇಲ್ಲಿ ದೊಡ್ಡ ಸಿರಾಮಿಕ್ ಪಾಟ್ಗಳನ್ನು ನೋಡಿ ನನಗೂ ಪಾಟ್ಗಳು ಇಂಡೋರಲ್ಲಿ ಇಡಲಿಕ್ಕೆ ಬೇಕಾಗಿತ್ತು. ಫೈಬರ್ ಪಾಟ್ಗಳನ್ನು ಕಂಪೇರ್ ಮಾಡಿದರೆ ನನಗೆ ಸ್ವಲ್ಪ ರೀಸ್ನೇಬಲ್ ಅನ್ನಿಸ್ತು. ಅದಕ್ಕೆ ತಗೊಂಡು ಬಂದೆ. ಮನೆಗೆ ತಂದ ತಕ್ಷಣ ಎಲ್ಲ ಧೂಳಾಗಿದ್ವಲ್ಲ, ಅದಕ್ಕೆ ಅದನ್ನು ಪೈಪ್ಲೇ ನೀರು ಹಿಡಿದು ಕ್ಲೀನ್ ಮಾಡಿಕೊಂಡೆ. ಸೇಮ್ ಡಿಸೈನ್ ಇರೋ 2 ಪಾಟ್ಗಳನ್ನು ತಗೊಂಡು ಬಂದಿದ್ದೀನಿ. ಅಂದರೆ 2 ಪಾಟ್ ಸೇಮ್ ಡಿಸೈನ್ ಎಲ್ಲ ಕೂಡಿ 10 ಪಾಟ್ಗಳನ್ನು ತಂದಿದ್ದೀನಿ. ನನಗೆ ಸೇಮ್ ಡಿಸೈನ್ ಸೇಮ್ ಕಲರ್ ಪಾಟ್ ಬೇಕಾಗಿತ್ತು, ಆದರೆ ಅಲ್ಲಿ ಇರಲಿಲ್ಲ. ಆದರೆ ನಾನೀಗ ಯಾವ್ಯಾವ ರೂಮ್ಗೆ ಯಾವ್ಯಾವ ಕಲರ್ ಸೂಟ್ ಆಗ್ತವೆ ನೋಡಿಕೊಂಡು ಸೆಟ್ ಮಾಡಬೇಕು. ಈಗ ತೊಳೆದಾದ್ಮೇಲೆ ನಾನು ಇಲ್ಲಿ ಬಿಸಿಲಿಗೆ ಒಣಗಕ್ಕೆ ಇಲ್ಲೇ ಬಿಟ್ಬಿಡ್ತೇನೆ. ಇಲ್ಲಿ ಒಂದು ನಾನು ಸಿರಾಮಿಕ್ ಪಾಟನ್ನು ತಂದಿದ್ದೀನಿ ಈ ಫೈಕಸ್ ಪ್ಲ್ಯಾಂಟಿಗೆ ಅಂತ. ನನಗನ್ನಿಸ್ತಾ ಇದೆ ಇದು ಚಿಕ್ಕದಾಗ್ಬೋದು ಇದಕ್ಕೆ ಅಂತ. ಟ್ರೈ ಮಾಡಿ ನೋಡ್ತೀನಿ ಬರ್ತದೋ ಇಲ್ಲೋ ನೋಡೋಣ. ಇಲ್ಲಿ ನೋಡಿ, ಈಗ ಇದ್ರಾಗ ಹಾಕ್ಬೇಕಂತ ನಾನು ತೊಗೊಂಡು ಬಂದಿದ್ದೆ. ಇದ್ರಾಗ ಇದು ಸಾಲಿಲ್ಲ. ನನಗೆ ಮೊದಲೇ ಡೌಟ್ ಇತ್ತು. ಈಗ ನಾನು ಇದನ್ನ ಈ ಪಾಟ್ ಒಳಗೆ ಹಚ್ತೀನಿ. ಈಗ ಈ ಪಾಟ್ಗೆ ನಾನು ಕೋಬ್ರಾ ಫರ್ನ್ ಪ್ಲ್ಯಾಂಟನ್ನು ಹಾಕಿದ್ದೀನಿ. ಇಲ್ಲಿ ನಾನು ಇಂಡೋರ್ ಪ್ಲ್ಯಾಂಟ್ಗಳನ್ನ ಹೊರಗಡೆ ಇಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಮಳೆ ಬರ್ತಾ ಇದೆ ಅಲ್ಲ, ಮಳೆಯಲ್ಲಿ ಇಟ್ಟರೆ ಗಿಡಗಳು ಚೆನ್ನಾಗಿ ಬರ್ತವೆ ಅಂತ. ಮಳೆ ನೀರಿಗೆ ನ್ಯಾಚುರಲ್ ನೀರಲ್ಲ, ಅದಕ್ಕಾಗಿ ನಾನು ಮಳೆಯಲ್ಲಿ ಇಡ್ತಾ ಇದ್ದೀನಿ.
ಈ ವೈಟ್ ಕಲರ್ ಪಾಟ್ಗೆ ಒಂದು ಪಾಟಿಗೆ ನಾನು 1350 ರೂಪಾಯಿ ಕೊಟ್ಟಿದ್ದೀನಿ. ಈ ಸದ್ಯಕ್ಕೆ ನಾನು ಇಲ್ಲಿ ಡೈರೆಕ್ಟ್ ಪ್ಲ್ಯಾಂಟನ್ನು ಹಚ್ತಾ ಇಲ್ಲ, ಪಾಟ್ನಲ್ಲಿ ಈ ಟ್ರೇನ ಇಡ್ತಾ ಇದ್ದೀನಿ. ನೀರು ಹಾಕಿದಾಗ ಎಕ್ಸ್ಟ್ರಾ ನೀರು ಇದರಲ್ಲೇ ಬೀಳಬೇಕು ಅಂತ. ಈ ಪ್ಲ್ಯಾಂಟ್ ಕೂಡ ಇಂಡೋರಲ್ಲಿ ಚೆನ್ನಾಗಿ ಬರುತ್ತೆ. ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್. ಇಲ್ಲಿ ಮಳೆ ನೀರಿಗೆ ಗಿಡಗಳು ಫ್ರೆಶ್ ಆಗಲಿ ಅಂತ ಮಳೆಯಲ್ಲಿ ಇಟ್ಟಿದ್ದೀನಿ. ಆವಾಗವಾಗ ಮಳೆ ಬಂದಾಗ ನಾವು ಇಂಡೋರ್ ಪ್ಲ್ಯಾಂಟ್ಗಳನ್ನು ಮಳೆಯಲ್ಲಿ ಇಡೋದ್ರಿಂದ ಗಿಡಗಳಿಗೆ ಒಳ್ಳೆಯದು. ಇವುಗಳನ್ನ ನಾನೀಗ ಇಂಡೋರ್ನಲ್ಲಿ ಸಿರಾಮಿಕ್ ಪಾಟ್ಗಳಲ್ಲಿ ಹಾಕ್ತಾ ಇದ್ದೀನಿ. ಡೈರೆಕ್ಟಾಗಿ ಪಾಟಿಗೆ ನಾನು ಗಿಡನ ಹಾಕಬೇಕಾಗಿತ್ತು, ಆದರೆ ಈಗ ಮಳೆಗಾಲ ಇರೋದ್ರಿಂದ ಮಣ್ಣು ಎಲ್ಲ ಹಸಿಯಾಗಿರುತ್ತಲ್ಲ, ಈ ಪಾಟ್ಗೆ ಜಾಸ್ತಿನೇ ಮಣ್ಣು ಬೇಕಾಗುತ್ತೆ. ಅದಕ್ಕೆ ನಾನೀಗ ಆ್ಯಸ್ ಇಟ್ ಈಸ್ ಪಾಟನ್ನೇ ಅದರಲ್ಲಿ ಇಡ್ತಾ ಇದ್ದೀನಿ. ಈ ಬ್ರೌನ್ ಕಲರ್ ಪಾಟ್ಗೂ ಕೂಡ ನಾನು 1350 ರೂಪಾಯಿ ಕೊಟ್ಟಿದ್ದೀನಿ ಒಂದು ಪಾಟಿಗೆ. ಇದೇ ಸೈಜ್ ಫೈಬರ್ ಪಾಟಿಗೆ 2,000-3,000 ಇದೆ ಒಂದು ಪಾಟಿಗೆ. ಫೈಬರ್ ಪಾಟಿಗಿಂತ ನನಗೆ ಇದು ಕಡಿಮೆ ಅನ್ನಿಸ್ತು, ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಆದರೆ ಇದನ್ನು ಸೇಫಾಗಿ ಇಟ್ಕೊಳ್ಬೇಕು. ಈ ಗ್ರೇ ಕಲರ್ ಪಾಟ್ಗೂ ಕೂಡ ನಾನು ಸೇಮ್ ರೇಟನ್ನೇ ಕೊಟ್ಟಿದ್ದೀನಿ. ಇದು ಬರ್ಡ್ ನೆಸ್ಟ್ ಫರ್ನ್. ಇದು ಕೂಡ ಒಂದು ಒಳ್ಳೆ ಇಂಡೋರ್ ಪ್ಲ್ಯಾಂಟ್, ಹಾರ್ಡಿ ಆ್ಯಂಡ್ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್. ಇದು ಒಂದು ಫರ್ನ್ ಪ್ಲ್ಯಾಂಟ್. ಇದು ಸಿಂಗಲ್ ಲೀವ್ಸ್ ಉದ್ದದಾಗಿ ಬರ್ತವೆ. ಇದು ಇಲ್ಲಿ ಕಾಣಿಸ್ತಾ ಇರೋ ವೈಟ್ ಕಲರ್ ಪಾಟ್ಗೆ 1000 ರೂಪೀಸ್ ಕೊಟ್ಟಿದ್ದೀನಿ ಒಂದು ಪಾಟಿಗೆ. ಈ ಸ್ನೇಕ್ ಪ್ಲ್ಯಾಂಟನ್ನು ಯಾಕೆ ರೀಪಾಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಮೊದಲು ನಾನು ಸ್ಕ್ವೇರ್ ಪಾಟನ್ನು ತೊಗೊಳ್ಬೇಕು ಅಂದ್ಕೊಂಡಿದ್ದೆ, ಆದರೆ ಈಗ ನಾನು ರೌಂಡ್ ಶೇಪಲ್ಲಿ ತಂದಿರೋದ್ರಿಂದ ಈ ರೌಂಡ್ ಪಾಟಿಗೆ ಹಾಕಬೇಕಾಯಿತು. ರೀಪಾಟ್ ಮಾಡಿಕೊಂಡು ನಾನೀಗ ಈ ಸಿರಾಮಿಕ್ ಪಾಟಿಗೆ ಹಾಕ್ತಾ ಇದ್ದೀನಿ. ಲಾಂಗ್ ಲೆಂತ್ ಇರೋ ಸ್ನೇಕ್ ಪ್ಲ್ಯಾಂಟ್. ಇವೆರಡು ಪಾಟ್ ಇದಾವಲ್ಲ, ಎಲ್ಲರಿಗಿಂತಲೂ ಜಾಸ್ತಿ ರೇಟು. ಒಂದು ಪಾಟಿಗೆ 1800. ಇವೆರಡೂ ನನಗೆ ತುಂಬಾ ಕಾಸ್ಟ್ಲಿ ಆದವು, ಆದರೆ ಫೈಬರ್ ಪಾಟ್ಗಿಂತಲೂ ಕಡಿಮೆ. ಇದು ನನ್ನ ಹತ್ರ ಮೊದಲೇ ಇರೋ ಮಿನಿಯೇಚರ್ ಆ್ಯಂಥೋರಿಯಂ ಪ್ಲ್ಯಾಂಟ್, ಪಿಂಕ್ ಕಲರ್ ಫ್ಲವರ್. ಇದನ್ನು ನಾನಿಲ್ಲಿ ಡೆಕೋರೇಟಿವ್ ಆಗಿ ಇಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.